So dear student, so this is very important concept, easy concept, but marks is much. Yes, marks questions, so 6 marks questions. So just properties of integral, definite integral. Properties of definite integrals ಇಲ್ಲಿ important 5 ಇದಾವೆ. ಇಂಪಾರ್ಟೆಂಟ್ ಟೋಟಲ್ 8 ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಇದಾವೆ. ಅವು ಫಾರ್ಮುಲಾ, ಸೊ ಗ್ಯಾಪ್ನ ಇಟ್ಕೋಬೇಕು. ಬಟ್ ಇವನ್ ಡಿರೈವ್ ಕೂಡ ಮಾಡಬೇಕು 3 ಮಾರ್ಕ್ಸ್. ಅದೇ ಪ್ರಾಪರ್ಟಿಗಳು ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು 6 ಮಾರ್ಕ್ಸ್ಗೆ. ವೆರಿ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಸೊ ಇದನ್ನ ಸಾಲ್ವ್ ಮಾಡಬಹುದು 6 ಮಾರ್ಕ್ಸ್. ಸೊ 6 ಮಾರ್ಕ್ಸ್ ಹೇಗಿರುತ್ತೆ ಅಂದ್ರೆ 3 ಮಾರ್ಕ್ಸ್ ಒಂದು ಪ್ರಾಪರ್ಟಿ ಇರುತ್ತೆ. ಸೊ 3 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. 3 ಮಾರ್ಕ್ಸ್ ಒಂದು ಪ್ರಾಪರ್ಟಿ ಪ್ರೂವ್ ಮಾಡಬೇಕು. ಅದೇ ಪ್ರಾಪರ್ಟಿ ಮೇಲೆ ಸೊ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಮೇಲೆ 3 ಮಾರ್ಕ್ಸ್ ಒಂದು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಬೇಕು. ಸೊ ಅದರಲ್ಲಿ ಫಸ್ಟ್ ಒನ್ ನೋಡಿ. ಸೊ 1 by 1 ಬೇಸಿಕ್ ಇಂದ ಸೊ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಪ್ರಾಪರ್ಟಿ, ಇಂಟಿಗ್ರೇಷನ್ ಫ್ರಮ್ a to b f of x into dx is equal to integration from a to b f of t into dt. ನೋಡಿ ಆ ಪ್ರಾಪರ್ಟಿ ನೋಡಿದ್ರೆ ಸೊ ಏನ್ ಅನಿಸ್ತಾ ಇದೆ, ಸೊ ಫಂಕ್ಷನ್ ಎಕ್ಸ್ ಅಲ್ಲಿ ಇದ್ರೂ ಸೇಮ್ ಇಂಟಿಗ್ರಲ್ ವ್ಯಾಲ್ಯೂನೇ ಬರುತ್ತೆ, ಟಿ ನಲ್ಲಿ ಇದ್ರೂ ಸೇಮ್ ಇಂಟಿಗ್ರಲ್ ವ್ಯಾಲ್ಯೂನು ಬರುತ್ತೆ. ಸೊ ಅಥವಾ ಥೀಟಾ ನಲ್ಲಿ ಇದ್ರೂ ಸೇಮ್ ಇಂಟಿಗ್ರಲ್ ವ್ಯಾಲ್ಯೂನೇ ಬರುತ್ತೆ. ಸಪೋಸ್ ನೋಡಿ ಎಕ್ಸಾಂಪಲ್ 1 to 2 x into dx. So the variable of integration is x. So what is the integration? X square by 2. So now apply the limits 1 to 2. So right, andre enayitu, so 2 square by 2 minus 1 square by 2 means this is what 4 by 2 minus 1 by 2. So this is what 3 by 2. Answer is 3 by 2. Integral value andre area under the curve. So y is equal to x. Limits from 1 to 2 on the x axis is 3 by 2. Suppose integration from 1 to 2. So t into dt. The variable of integration is t. So ivaga area ಏನು change ಆಗಲ್ಲ. Yes. So t square by 2. So limit from 1 to 2. So limits from 1 to 2 is 2 square by 2 minus 1 square by 2. 1 square by 2. Again, we are going to get 3 by 2. So area does not change. So first property says what? So integration from a to b f of x and dx. It means area under the curve y is equal to f of x and the ordinate x is equal to a and x is equal to b and x axis is same as area bounded by the curve. So y of t is equal to f of t and the ordinate t is equal to a and t is equal to b and x axis. Okay. ಸೊ ಏರಿಯಾ ಸೇಮ್ ಬರುತ್ತೆ, ವೇರಿಯೇಬಲ್ ನೇಮ್ ಚೇಂಜ್ ಮಾಡಿದ ತಕ್ಷಣಕ್ಕೆ ಸೊ ಏರಿಯಾ ಏನು ಚೇಂಜ್ ಆಗಕ್ಕಿಲ್ಲ ಇದು ಹೇಳ್ತಾ ಇದೆ ಫಸ್ಟ್ ಪ್ರಾಪರ್ಟಿ. ಅಂದ್ರೆ ಸೊ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ಅದನ್ನ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಥೀಟಾ ಇಂಟು ಡಿ ಥೀಟಾ ಅಂಡ್ ಡಿ ಥೀಟಾ ಅದು ಬರ್ಕೋಬಹುದು. ಸೊ ಎಫ್ ಆಫ್ ಟಿ ಇಂಟು ಡಿ ಟಿ ಅದು ಬರ್ಕೋಬಹುದು. ಎಫ್ ಆಫ್ ಮ್ಯೂ ಇಂಟು ಡಿ ಮ್ಯೂ ಬರ್ಕೋಬಹುದು. ಎಫ್ ಆಫ್ ಲ್ಯಾಂಬ್ಡಾ ಇಂಟು ಡಿ ಲ್ಯಾಂಬ್ಡಾ ಬರ್ಕೋಬಹುದು. ಎಫ್ ಆಫ್ ಪೈ ಇಂಟು ಡಿ ಪೈ ಬರ್ಕೋಬಹುದು. So no problem. Okay. So first one, consider LHS. Consider LHS. Integration from a to b f of x into dx. ಇಲ್ಲಿರ್ತಕ್ಕಂಥ 8 ಪ್ರಾಪರ್ಟಿ ನಲ್ಲಿ ನಾನು ಏನ್ ಸಬ್ಸ್ಟಿಟ್ಯೂಷನ್ ತಗೋತೀನಿ ಅದನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕು. ಏನ್ ಸಬ್ಸ್ಟಿಟ್ಯೂಷನ್ ತಗೋತಾರೆ? Yes, by integration by substitution method. So put x is equal to t. Put x is equal to t. So right, put x is equal to t. So what is dx? Dx is equal to what? Sub dt. ನೋಡಿ ಇಲ್ಲಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮಾಡೋದ್ರಿಂದ ಅಪ್ಪರ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್ ಕೂಡ ಚೇಂಜ್ ಆಗ್ತದೆ. ಹಾಗಾದ್ರೆ ಸೊ ಕೂಡ x is equal to a ಕೊಟ್ರೆ ಗಿವನ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಸೊ t ಏನಾಗುತ್ತೆ? put x is equal to a, so t is what happens? T is also becomes a. So put x is equal to b. X is equal to b. So what is the t? What is the t? b. So a lower limit and upper limit does not change. Okay. ಈ ಕೇಸಸ್ ಅಲ್ಲಿ ಸಮ್ ಕೇಸಸ್ ಚೇಂಜ್ ಆಗ್ತಾವಲ್ಲ ನೋಡಿದಿರಲ್ಲ. ಎಸ್. ಸೊ LHS ಏನಾಯ್ತು? ಲೋಯರ್ ಲಿಮಿಟ್ ಈಸ್ a, ಅಪ್ಪರ್ ಲಿಮಿಟ್ ಈಸ್ b. ಸೊ f of, so what is x? t, right? So f of t into dx is what? dt. So this is what RHS, right? Integration from a to b. So f of x into dx is equal to integration from a to b, so f of t into so dt. First property of definite integral.
first property of definite integral. Please remember this formula. So ಇಲ್ಲಿವರೆಗೂ ಈ ಕ್ವಶನ್ಸ್ ಏನು ಕೇಳಿಲ್ಲ, ಬಟ್ ಸೊ ವೆರಿ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ ಅಲ್ಲಿ ಬೇಕೇ ಬೇಕು. ಸೊ ಈ ಒಂದು ಪ್ರಾಪರ್ಟಿ ಅದನ್ನ ಸೊ ನೀವು ಬಯಾಟ್ ಮಾಡ್ತಿರೋ ಇಲ್ಲ ಹಾಗೆ ಕಲ್ತ್ಕೋತಿರೋ ಇಲ್ಲ ಹೆಂಗ್ ಕಲ್ತ್ಕೊಂತಿರೋ ಗೊತ್ತಿಲ್ಲ, ಬಟ್ ಅದಕ್ಕೆ ಜ್ಞಾಪನ ಇದ್ದೇ ಇರಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ಲ. ಸೊ ಇಂಟಿಗ್ರೇಷನ್ ಫ್ರಮ್ a to b f of x into dx is equal to integration from a to b. So f of, so we take any variable. ಸೊ ನಾನು ಟಿ ತಗೊಂಡಿದ್ದೀನಿ, ಥೀಟಾ ತಗೋಬಹುದು, ಮ್ಯೂ ತಗೋಬಹುದು, ಲ್ಯಾಂಬ್ಡಾ ತಗೋಬಹುದು, ಈಟಾ ತಗೋಬಹುದು, ಸೊ ಝೈ ತಗೋಬಹುದು, ಸೊ ಸೈ ತಗೋಬಹುದು. ಓಕೆ, ಸೊ ಏನ್ ಬೇಕಾದ್ರೂ ತಗೋ, ನೋ ಪ್ರಾಬ್ಲಮ್. ಸೆಕೆಂಡ್ ಪ್ರಾಪರ್ಟಿ ಆಫ್ ಡೆಫಿನಿಟ್ ಇಂಟಿಗ್ರಲ್. Second property, yes, integration from a to b, so f of x into dx is equal to minus integration from b to a f of x into dx. First ಅರ್ಥ ಮಾಡ್ಕೋಬೇಕು ಮಕ್ಕಳೇ. So integration from a to b f of x into dx is there. Okay, so just here what to do, just interchange the limit of integrations. Upper limit can be written as lower limit can be written as upper limit here. Okay, ನೋಡಿ, for just upper limit and lower limit na interchange ಮಾಡಿದ್ರೆ ಏನಾಗ್ತಾ ಇದೆ, so sign of integration changes. ಗೊತ್ತಾಗ್ತಿದ್ಯಾ? So for example, integration from 1 to 2, so 1 into dx, just 1 into dx ಯಾವ್ದು ಬೇಕಾದ ತಗೋಬಹುದು, ನಾನು just simple ಆಗಿ ಬರೋದು ತಗೋತಾ ಇದ್ದೀನಿ. So what is the integration? So 1x, so limits from 1 to 2, so ಏನಾಗುತ್ತೆ, so 2 minus 1 is 1. Okay, so ಇವಾಗ ಏನ್ ಮಾಡೋಣ, so lower limit ಅನ್ನ 2 ತಗೊಳ್ಳೋಣ, just interchange ಮಾಡೋಣ. So 2 to 1 ಮಾಡಿದ್ರೆ, so what is the integral value? So what is the integration? x, so limits from, so 2 to 1 ಅಂದ್ರೆ ಏನಾಯ್ತು, so 1 minus 2 ಏನಾಯ್ತು, minus 1. ಇಲ್ಲಿ ಏನ್ ಬರ್ತದೆ, ಪ್ಲಸ್ 1 ಬರ್ತಾ ಇದೆ, ಇಲ್ಲಿ ಮೈನಸ್ 1 ಬರ್ತಾ ಇದೆ. ಅಂದ್ರೆ ಸೊ ಜಸ್ಟ್ ಲಿಮಿಟ್ ಆಫ್ ಇಂಟಿಗ್ರೇಷನ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ, ಸೊ ಇಂಟಿಗ್ರಲ್ ವ್ಯಾಲ್ಯೂ ಬಿಕಮ್ಸ್ ವೈಸ್ ವರ್ಸಾ. ಸೊ ಸಪೋಸ್ ಇಂಟಿಗ್ರಲ್ ವ್ಯಾಲ್ಯೂ ಪಾಸಿಟಿವ್ ಇದ್ರೆ ಲಿಮಿಟ್ ಅನ್ನ ಇಂಟರ್ಚೇಂಜ್ ಮಾಡ್ತೀನಿ, ಸೊ ಇಸ್ ಇಂಟಿಗ್ರಲ್ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ. ಸಪೋಸ್ ಇಸ್ ಪಾಸಿಟಿವ್ ಇಂಟಿಗ್ರಲ್ ವ್ಯಾಲ್ಯೂ ಇದ್ರೆ, ಸೊ ಜಸ್ಟ್ ಲಿಮಿಟ್ ಆಫ್ ಇಂಟಿಗ್ರೇಷನ್ ಇಂಟರ್ಚೇಂಜ್ ಮಾಡಿದ್ರೆ, ಸೊ ಇಂಟಿಗ್ರಲ್ ವ್ಯಾಲ್ಯೂ ಏನ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಅರ್ಥ ಆಗ್ತದೆ ಮಕ್ಕಳು? ನೋಡಿ, ಸೊ 1 to 2 ಇತ್ತು, ಸೊ ಇಂಟಿಗ್ರಲ್ ವ್ಯಾಲ್ಯೂ 1 ಬರ್ತಾ ಇದೆ. ಸಪೋಸ್ ನೀವು 2 to 1 ಇದೆ, ಇಂಟಿಗ್ರಲ್ ವ್ಯಾಲ್ಯೂ -1 ಬರುತ್ತೆ. ಸೊ ಇದನ್ನ 1 to 2 ಮಾಡ್ತಿದಂಗೆ ಪಾಸಿಟಿವ್ ಬರುತ್ತೆ. ಅಂದ್ರೆ ಸೊ ಸಪೋಸ್ a to b f of x into dx ಪಾಸಿಟಿವ್ ಇದ್ರೆ, b to a f of x into dx ನೆಗೆಟಿವ್ ಬರುತ್ತೆ. ಸೊ a to b f of x into dx is ನೆಗೆಟಿವ್ ಇದೆ, ಸೊ b to a f of x into dx ಏನ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಜಸ್ಟ್ ಲಿಮಿಟ್ ಆಫ್ ಇಂಟಿಗ್ರೇಷನ್ಸ್ ಇಂಟರ್ಚೇಂಜ್ ಮಾಡಿದ್ರೆ, ಸೊ ಇಂಟಿಗ್ರಲ್ ವ್ಯಾಲ್ಯೂ ಬಿಕಮ್ಸ್ ರಿವರ್ಸ್. ಏನಿರುತ್ತೆ ಅದಕ್ಕೆ ರಿವರ್ಸ್ ಆಗಿರುತ್ತೆ. ಓಕೆನಾ? ಎಸ್, ಇದನ್ನ ಪ್ರೂವ್ ಮಾಡೋದು ಹೇಗೆ? ಸೊ ಆಲ್ರೆಡಿ ವಿ ನೋ ದಟ್ ಸೆಕೆಂಡ್ ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಿಗ್ರಲ್ ಕ್ಯಾಲ್ಕುಲಸ್. ಸೊ ವಾಟ್ ಈಸ್ ದ ಸೆಕೆಂಡ್ ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಿಗ್ರಲ್ ಕ್ಯಾಲ್ಕುಲಸ್? ಸೊ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಫಂಕ್ಷನ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್ a to b. So on the capital F of x be the antiderivative of small f of x. So right, and is defined as, so f of x, limits from a to b. So limits from a to b. So right, so first apply the upper limit minus a lower limit. So right, so this is a vice versa condition. So if and only if condition. So f of x is continuous on the closed interval a comma b. So and capital F of x be the antiderivative of, so f of x, then integration from a to b f of x into dx can be written as f of b minus f of a. Suppose antiderivative exists for some function, so f of b minus f of a can also be written as integration from a to b f of x into dx. Okay, so you do one small changes here. So take the minus common. So what happens? So f of a minus f of b. So right, this is one case again. We'll also observe ಮಾಡಿ. Integration from, so b to a f of x into dx equal. Suppose f of x is continuous. On the closed interval b to a. F of x is continuous on the closed interval, so b to a. So and the capital F of x be the antiderivative of f of x.
What is the fundamental theorem of integral calculus? F of a minus f of b, right? Right? So ನಾನು ಜನರಲ್ ಇದನ್ನ ಬಿಟ್ಬಿಡಿ ಆಮೇಲೆ ನೋಡೋಣ. So suppose integration from b to a f of x into dx is f of a minus f of b. So how to write this one? So f of x is continuous function on the closed interval b to a, and capital F of x be the antiderivative of f of x. Then so according to second fundamental theorem of integral calculus, it can be written as what? F of a minus f of b. ಇಲ್ಲಿ a to b ಇದ್ರೆ ಏನು ಬರೀತೀರಾ? f of b minus f of a ಬರೀತೀರಾ. ಹಾಗಾದ್ರೆ ಇಲ್ಲಿ ಏನಿದೆ? b to a ಇದೆ. ಹಾಗಾದ್ರೆ according to second fundamental theorem of integral calculus ಪ್ರಕಾರ ಏನು ಬರೀಬಹುದು? f of a minus f of b ಬರೀಬಹುದು. ಕರೆಕ್ಟಾ? Yes. ಹಾಗಾದ್ರೆ f of a minus f of b ಇದ್ರೆ so write back to what? So integration from b to a f of x into dx ಬರೀಬಹುದು. ಹಾಗಾದ್ರೆ ನೋಡಿ f of a minus f of b ಇದೆ. ಸೊ ಈ ಬ್ರಾಕೆಟ್ ಆಗಿರೋದನ್ನ ಏನಂತ ಬರೀಬಹುದು? ಇಂಟಿಗ್ರೇಷನ್ ಫ್ರಮ್ b to a f of x into dx ಅಂತ ಬರೀಬಹುದಾ? Yes. Shall I write? So minus, so integration from what? So b to a, so b to a f of x into dx. ಬರೀದ ಅರ್ಥ ಆಯ್ತು ಹೇಗೆ ಬರೀ ಅಂತ. So f of a minus f of b according to second fundamental theorem of integral calculus. So integration from b to a f of x into dx. So right, integration from so a to b f of x into so dx is equal to what? Minus when so interchange the limit of integration. So integration from b to a f of x into dx. So the second property of definite integral. Please remember, very important also in a problem. Okay, integration from a to b f of x into dx is equal to minus integration. So minus integration from b to a f of x into dx. Second fundamental theorem of second properties of definite integral. So ಹಾಗಾದ್ರೆ ಎರಡು ಫಾರ್ಮುಲಾ ಕಂಪ್ಲೀಟ್ ಆಯ್ತು. ಸೊ ಎರಡನ್ನು ಸೊ ಎ ಗ್ಯಾಪ್ ಇಟ್ಕೊಳ್ಳಿ, ಬಟ್ ನಿಮಗೆ ಬೇಕೇ ಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ.